ಕರ್ನಾಟಕ ಪ್ಯಾರಾ ಬೋಕಿಯಾ ಸಂಸ್ಥೆ ಮತ್ತು ಬೋಕಿಯಾ ಇಂಡಿಯಾ ಸಹಯೋಗದೊಂದಿಗೆ ಭಾನುವಾರ ಬೆಂಗಳೂರಿನ ಐಟಿಸಿ ವಿಂಡ್ನರ್ನಲ್ಲಿ ಬೋಕಿಯಾ ಕ್ರೀಡೆಯ ಕುರಿತು ಜಾಗೃತಿ ಮಾಡಿಸಲು ಮತ್ತು ಪ್ರಾತ್ಯಕ್ಷಿಕೆ ನೀಡಲು ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ತೀವ್ರ ದೈಹಿಕ ಅನಾಮರ್ಥ್ಯವುಳ್ಳ ಕ್ರೀಡಾಪಟುಗಳಿಗೆ ಅನುಕೂಲಕರವಾಗಿರುವ ಈ ಕ್ರೀಡೆಯು ಪ್ಯಾರಾಲಿಂಪಿಕ್ ಕ್ರೀಡೆಯಾಗಿ ಮಾನ್ಯತೆ ಪಡೆದಿದೆ. 2028ರ ಲಾನ್ ಎಂದಲೀಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲು ಅರ್ಹತೆ ಪಡೆದಿರುವ ಬೆಂಗಳೂರಿನ ಇಬ್ಬರು ಪ್ರತಿಭಾವಂತ ಬೋಕಿಯಾ ಪ್ಯಾರಾ ಕ್ರೀಡಾಪಟುಗಳಾದ ಅನ್ನಪೂರ್ಣ ಕೃಷ್ಣಮೂರ್ತಿ ಮತ್ತು ಗಾಯತ್ರಿ ಎಚ್ಎಂ ಅವರ ಉಪಸ್ಥಿತಿ ಈ ಸಮಾರಂಭದ ವಿಶೇಷವಾಯಿತು. 42 ವರ್ಷದ ಅಂತಾರಾಷ್ಟ್ರೀಯ ಬೋಶಿಯಾ ಚಾಂಪಿಯನ್ ಅನ್ನಪೂರ್ಣ ಕೃಷ್ಣಮೂರ್ತಿ ಮತ್ತು 22 ವರ್ಷದ ಗಾಯತ್ರಿ ಎಚ್ಎಂ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಪ್ರಶಸ್ತಿಗಳನ್ನು ಜಯಿಸಿದ್ದು ಕರ್ನಾಟಕದ ಪ್ಯಾರಾ ಕ್ರೀಡಾ ಕ್ಷೇತ್ರದ ಅನನ್ಯ ಪ್ರತಿಭೆಗೆ ನಿದರ್ಶನವಾಗಿದ್ದಾರೆ. ಸೊ ಇವತ್ತು ಬೋಶಿಯಾ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಈ ಒಂದು ಫೌಂಡೇಶನಿಂದ ಇಲ್ಲಿಗೆ ಕರೆದಿದ್ರು. ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲದೆ ಇದ್ರೂ ಸ್ವಲ್ಪ ತಿಳ್ಕೊಂಡು ಬಂದಿದ್ದೆ. ಸೊ ಇದು ನಮ್ಮ ಅಂಗವಿಕಲರ ಮಕ್ಕಳಿಗೆ ಒಂದು ನಡೆಸ್ತಾ ಇರುವಂಥ ಒಂದು ಫೌಂಡೇಶನ್ನು ಸ್ಪೋರ್ಟ್ಸಲ್ಲಿ. ಸೊ ಪ್ಯಾರಾಒಲಿಂಪಿಕ್ ಸ್ಪೋರ್ಟ್ಸ್ ಅಂತ ಎಲ್ಲರೂ ಕೇಳಿರ್ತೀರ. ಅದರಲ್ಲೂ ನಮ್ಮ ಭಾರತ ದೇಶ ಈ ನಡುವೆ ಪ್ಯಾರಾಒಲಿಂಪಿಕ್ಸಲ್ಲಿ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಫೌಂಡೇಶನ್ನು ಈ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಸ್ಫೂರ್ತಿ ಕೊಟ್ಟು ಅವರಿಗೆ ಸಪೋರ್ಟ್ ಕೊಟ್ಟು ಬೋಶಿಯಾ ಸ್ಪೋರ್ಟಲ್ಲಿ ಇವರಿಗೆ ಕಾಂಪಿಟೇಟಿವ್ ಆಗಿ ಆಟ ಆಡಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋಂಗೆ ಸಾಧಾರಣ ಮಕ್ಕಳಿಗೆ ಆಪರ್ಚುನಿಟೀಸು ಇಲ್ಲಿ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ. ಬಟ್ ಇಂಥ ಸ್ಪೆಷಲ್ ಚಿಲ್ಡ್ರನ್ಗೆ, ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ಗೆ ಎಲ್ಲೋ ಒಂದು ಕಡೆ ನಮ್ಮ ಕಡೆಯಿಂದ ಮತ್ತು ಸಮಾಜದ ಕಡೆಯಿಂದ ಈ ರೀತಿ ಪ್ರೋತ್ಸಾಹ ಕೊಟ್ಟರೇ ಇದೆಲ್ಲ ಸಾಧ್ಯ ಆಗೋದು. ಸೊ ಅದರಿಂದ ನಾನು ಬೋಶಿಯಾ ಅಸೋಸಿಯೇಷನ್ ಅವರಿಗೆ, ಫೆಡರೇಷನ್ ಅವರಿಗೆ ನನ್ನ ಒಂದು ವಂದನೆಗಳನ್ನ ಹೇಳ್ತಾ ಈ ಪ್ರೋಗ್ರಾಮು ಮತ್ತು ಈ ಒಂದು ಟ್ರೈನಿಂಗ್ ಕ್ಯಾಂಪು ಬೆಂಗಳೂರಲ್ಲಿ ನಡೀತಾ ಇದೆ ಕಂಠೀರವ ಸ್ಟೇಡಿಯಮಲ್ಲಿ, ಚೆನ್ನಾಗಾಗಲಿ ಅಂತ ಹಾರೈಸ್ತಾ ನಮ್ಮ ಸಪೋರ್ಟು ನಿಮ್ಮ ಜೊತೆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. So this event is all about awareness and training camp for our Boshia players in Karnataka. And this Boshia sports has started in India from past 8 years. And okay, so my goal and vision is to bring more and more awareness and bring in more players in and around Karnataka from different districts.
and support them and help them. So we are bringing in more awareness, creating that. This is the first step towards it. 10 years of hard work and association formed in Delhi, and we are spreading across. So this is the entire event is all about that, and we are hoping that we come in World Boccia in within 50. Now we are at number 85. We have 2 star players in Karnataka. One is Gayatri and one is Annapurna. We are here to support them and more other players. Looking forward to support from everyone, and that's the event all about. ನನ್ನ ಹೆಸರು ಅನ್ನಪೂರ್ಣ ಅಂದ್ಬಿಟ್ಟು. ನಾನು ಇಂಟರ್ನ್ಯಾಷನಲ್ ಪ್ಯಾರಾಬೋಷಿಯಾ BC4 ಕ್ಯಾಟಗರಿ ಅತ್ಲೆಟಿಕ್ ನಾನು. ಸೊ ಇಲ್ಲಿ ಬಂದು ಇದು ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತು. ಯಾಕಂದರೆ ಯಾವುದೋ ಒಂದು ಏನು ಅವೇರ್ನೆಸ್ ಮಾಡಬೇಕು ಬೋಷಿಯಾ ಬಗ್ಗೆ ಅಂದ್ಬಿಟ್ಟು ಈ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಸೊ ಇದು ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ನಮ್ಮಂಥ ಸಿವಿಯರ್ ಡಿಸೇಬಲ್ ಪರ್ಸನ್ಸು, ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ ಏನಾಗಿರ್ತಾರೆ ಅಂದರೆ ಅವ್ರನ್ನ ಹೊರಗಡೆ ಕರ್ಕೊಂಬರೋದು ತುಂಬ ಕಷ್ಟ. ಯಾಕಂದರೆ ಪೇರೆಂಟ್ಸ್ ಅವ್ರನ್ನ ಮೂಲೆ ಗುಂಪು ಮಾಡಿರ್ತಾರೆ, ಇವ್ರ ಕೈಲಿ ಏನೂ ಆಗಲ್ಲ ಅಂತ ಇದು ಮಾಡಿಬಿಟ್ಟಿರ್ತಾರೆ. ಅಂಥ ಮಕ್ಕಳನ್ನ ಈ ಆಟ ಆಡಿಸೋದ್ರ ಮೂಲಕ ನಾವು ಅವ್ರಿಗೂ ಒಂದು ಜಗತ್ತಿದೆ, ಇಲ್ಲಿದೆ ಅಂತ ಎಲ್ಲನೂ ನಾವು ತೋರಿಸ್ಬೋದು ಹೊರ ಜಗತ್ತನ್ನ. ಇದರಿಂದ ತುಂಬ ಖುಷಿ ಆಗ್ತಾಯಿದೆ ಬೋಷಿಯಾ ಬಗ್ಗೆ. ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಹೌದು ಸರ್, ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. 2019 ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಈ ಆಟದಲ್ಲಿ. ಸೊ ಒಂದು 3 ಟೈಮ್ಸ್ ನಾನು ಇಂಟರ್ನ್ಯಾಷನಲ್ ಈವೆಂಟ್ಗೂ ಹೋಗ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಈಗ ಫೆಬ್ರವರಿಲಿ ನ್ಯಾಷನಲ್ಸ್ ಚಾಂಪಿಯನ್ಶಿಪ್ ಇತ್ತು, ಅದರಲ್ಲಿ ನಂದು ಗೋಲ್ಡ್ ಮೆಡಲ್ ಆಗಿದೆ. ಹಾಗಾಗಿ ನಾಳೆ ನಾನು ಥಾಯ್ಲೆಂಡ್ ಚಾಂಪಿಯನ್ಶಿಪ್ಗೆ ಹೋಗ್ತಾಯಿದ್ದೀನಿ.